ನಮಸ್ಕಾರ ಗುರುವೆ. 3 ವರ್ಷದಿಂದ ಪ್ರತಿಯೊಂದು ಇಂಡಸ್ಟ್ರಿಯಿಂದನೂ ಯೋಚನೆ ಮಾಡ್ತಾ ಇದ್ದಿದ್ದು ಒಂದೇ ಮಗ, ಬಾಕ್ಸ್ ಆಫೀಸ್ ನ ರೂಲ್ ಮಾಡೋದಕ್ಕೆ ಅಂಡ್ ರೆಕಾರ್ಡ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ ಒಬ್ಬ ರಾಕಿ ಉಟ್ಕೊಂಡಿದ್ದಾನೆ ಸ್ಯಾಂಡಲ್ವುಡ್ ಅಲ್ಲಿ. ಆ ರಾಕಿನ ಹೊಡೆಯೋದಕ್ಕೆ ಇನ್ನೊಂದು ರಾಕಿನ ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ವ ಅಂತ ಪ್ರತಿಯೊಂದು ಇಂಡಸ್ಟ್ರಿಯಿಂದನೂ ಪ್ರಯತ್ನ ಪಡ್ತಾನೆ ಇದ್ರು. ವಿಪರ್ಯಾಸ ಏನಪ್ಪಾ ಅಂದ್ರೆ ಆ ರಾಕಿ ಕ್ರಿಯೇಟ್ ಮಾಡಿದಂತಹ ರೆಕಾರ್ಡ್ಸ್ ನ ಸ್ವತಃ ಅದೇ ರಾಕಿ ಮತ್ತೆ ಬಂದು ಟಾಕ್ಸಿಕ್ ಸಿನಿಮಾದಿಂದ ಬ್ರೇಕ್ ಮಾಡಿದ್ದಾರೆ. ಪ್ರತಿಯೊಂದು ಇಂಡಸ್ಟ್ರಿಯಿಂದನೂ ಇದನ್ನ ನೋಡಿ ಖುಷಿ ಪಡ್ತಾ ಇದ್ರೆ ಇನ್ನಷ್ಟು ಜನ ಬಂದ್ಬಿಟ್ಟು ಈ ಬೇರೆ ರೀತಿನೇ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿ ಅಂತ ನಿಮ್ಮ ಊಹೆಗೆನೆ ಬಿಡ್ತೀನಿ. ಎಸ್, ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದಿಂದ ಅವರ ಬರ್ತ್ಡೇ ಸಲುವಾಗಿ ಬಂದ್ಬಿಟ್ಟು ಒಂದು ಸ್ನೀಕ್ ಪೀಕ್ ನ ರಿಲೀಸ್ ಮಾಡಿದ್ರು. ಸೊ ಬನ್ನಿ, ರಾಕಿ ಕ್ರಿಯೇಟ್ ಮಾಡಿರುವಂತಹ ರೆಕಾರ್ಡ್ಸ್ ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಕೇಸ್ ಏನಾದರೂ ನೀವು ಹೊಸದಾಗಿ ಕೂಡ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಸೊ ಇನ್ನು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರ್ನಾಡು. ಲೆಟ್ಸ್ ಗೆಟ್ ಟು ದ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಪೆನ್ನು ಪೇಪರು ಪೆನ್ಸಿಲ್ ಏನು ಬೇಕಾದರೂ ಎತ್ಕೊಂಡು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಶುರು ಮಾಡ್ಕೊಳ್ಳಿ. ಯಾಕಂದ್ರೆ ಇವರು ಕ್ರಿಯೇಟ್ ಮಾಡಿರುವಂತಹ ರೆಕಾರ್ಡ್ಸು ಬೇರೆ ಯಾರು ಸಹ ಕ್ರಿಯೇಟ್ ಮಾಡಿಲ್ಲ. ಅಂಡ್ ಬೇಕಾದ್ರೆ ಕ್ಯಾಲ್ಕುಲೇಷನ್ ಶುರು ಮಾಡಿ. ಮೇಜರ್ಲಿ ಒಂದು ಅಪ್ಡೇಟ್ ಸಿಕ್ಕಿದೆ, ಅದನ್ನ ಲಾಸ್ಟ್ ಅಲ್ಲಿ ಕವರ್ ಅಪ್ ಮಾಡ್ತೀನಿ. ಅದೇ ಮ್ಯೂಸಿಕ್ ನ ಕಂಪೋಸ್ ಮಾಡಿರೋದು ಯಾರು ಅನ್ನೋ ಮಾಹಿತಿ ಸಿಕ್ಕಿದೆ, ಹೇಳ್ತೀನಿ ಅದ್ರ ಬಗ್ಗೆನು. ಮೊದಲನೇದಾಗಿ KVN ಪ್ರೊಡಕ್ಷನ್ ಹೌಸ್ ಅವರು ಮಾಡಿರುವ ಅಫಿಷಿಯಲ್ ಅನೌನ್ಸ್ಮೆಂಟ್ ನ ನಿಮಗೆ ತಿಳಿಸ್ತೀನಿ. ಸೊ ಅವರು ಒಂದು ಪೋಸ್ಟ್ ನ ಅಪ್ಲೋಡ್ ಮಾಡಿದ್ದಾರೆ. 10 ಗಂಟೆಗೆ ಬಂದ್ಬಿಟ್ಟು 50 ಮಿಲಿಯನ್ ವ್ಯೂಸ್ ಪಡ್ಕೊಂಡಿದೆ ಈ ವಿಡಿಯೋ ಅಂತ ಅಪ್ಲೋಡ್ ಮಾಡಿದ್ದಾರೆ. ಅದು ನಿಮಗೆ ಪ್ಲೇ ಆಗ್ತಾ ಇದೆ, ನೋಡ್ಕೊಳ್ಳಿ. ಅಂಡ್ ಇದು ಯಾವ ರೀತಿ 50 ಮಿಲಿಯನ್ ಆಯ್ತು ಗುರು, ಯೂಟ್ಯೂಬ್ ಅಲ್ಲಿ ಆಗೇ ಇಲ್ವಲ್ಲ ಅಂತ ನಿಮ್ಮ ಯೋಚನೆಗೆ ಬರಬಹುದು ಈಗ ಸದ್ಯಕ್ಕೆ. ಸೊ ಆಕ್ಚುಲಿ ಬಂದ್ಬಿಟ್ಟು ಎಲ್ಲ ಪ್ಲಾಟ್ಫಾರ್ಮ್ಸು ಸೇರಿ 10 ಗಂಟೆಯಲ್ಲಿ 50 ಮಿಲಿಯನ್ಸು ವ್ಯೂಸು ಆಗಿದೆ. ಅದನ್ನ ಅವರು ಮೆನ್ಷನ್ ಮಾಡಿರೋದು. 24 ಗಂಟೆಯಲ್ಲಿ ಎಷ್ಟು ಮಿಲಿಯನ್ ವ್ಯೂಸ್ ಹೋಗಿದೆ ಅನ್ನೋದ್ರ ಬಗ್ಗೆ ಮಾತಾಡುವ ಇವಾಗ ಬಂದ್ಬಿಟ್ಟು. ಸೊ ಒಂದು ಬೈ ಒಂದು ಹೇಳ್ತಾ ಹೋಗ್ತೀನಿ. ಟಾಕ್ಸಿಕ್ ಸಿನಿಮಾ ಫಸ್ಟ್ ಅಲ್ಲಿ ನಂಬರ್ 1 ಪ್ಲೇಸ್ ಅಲ್ಲಿ ಇದೆ. ಅದು 36 ಮಿಲಿಯನ್ ವ್ಯೂಸ್ನ ಪಡ್ಕೊಂಡಿದೆ. ಆ್ಯಂಡ್ ಇನ್ನು ವೇರ್ ಇಸ್ ಪುಷ್ಪ ಅಂತ ಹಿಂದಿ ವರ್ಷನ್ ಅಲ್ಲಿ ಪುಷ್ಪ 2 ಸಿನಿಮಾದಿಂದ ಒಂದು ಗ್ಲಿಮ್ಸ್ನ ಬಿಟ್ಟಿದ್ರು, ನಿಮ್ಗೆ ಈಗಾಗಲೇ ನೆನಪಿರುತ್ತೆ ಅನ್ಕೊಂಡಿದ್ದೀನಿ. ಸೊ ಅದು ಬಂದ್ಬಿಟ್ಟು 27.67 ಮಿಲಿಯನ್ಸ್ ಆಗಿದೆ. ಆ್ಯಂಡ್ ಇನ್ನು ಜೂನಿಯರ್ NTR ಸರ್ ಅವರ ದೇವರ ಸಿನಿಮಾದ ಗ್ಲಿಮ್ಸ್ ಬಂದ್ಬಿಟ್ಟು 26.17 ಮಿಲಿಯನ್ ಆಗಿದೆ. ಆ್ಯಂಡ್ ಇನ್ನು ಮಹೇಶ್ ಬಾಬು ಅವರ ಗುಂಟೂರು ಕಾರಾಮ್ ಸಿನಿಮಾದಿಂದ ಗ್ಲಿಮ್ಸ್ ಬಂದ್ಬಿಟ್ಟು 20.98 ಮಿಲಿಯನ್ ವ್ಯೂಸ್ನ ಪಡ್ಕೊಂಡಿದೆ. ಆ್ಯಂಡ್ ಇನ್ನು ಸೂರ್ಯ ಸರ್ ಅವರ ಕಂಗುವಾ ಸಿನಿಮಾ ಇದೆಯಲ್ಲ, ಸೊ ಈ ಗ್ಲಿಮ್ಸ್ ಬಂದ್ಬಿಟ್ಟು 20.77 ಮಿಲಿಯನ್ ಪಡ್ಕೊಂಡಿದೆ. ಆ್ಯಂಡ್ ಇನ್ನು ವೇರ್ ಇಸ್ ಪುಷ್ಪ ತೆಲುಗು ವರ್ಷನ್, ಮತ್ತೆ ಹೇಳ್ತಾ ಇದ್ದೀನಿ, ಅವಾಗಲೇ ಹೇಳಿದ್ದು ಹಿಂದಿ ವರ್ಷನ್ ಆ್ಯಂಡ್ ಈಗ ಹೇಳ್ತಿರೋದು ತೆಲುಗು ವರ್ಷನ್. ಇದು ಬಂದ್ಬಿಟ್ಟು 20.45 ಮಿಲಿಯನ್ನು ಆಗಿದೆ. ಆ್ಯಂಡ್ ಇನ್ನು ಹಿಂದಿ ವರ್ಷನ್ ದೇವರ ಸಿನಿಮಾದು ಬಂದ್ಬಿಟ್ಟು 18.57 ಮಿಲಿಯನ್ನು ಆಗಿದೆ. ಸೊ ಇನ್ನು ಇಂಡಿಯನ್ ಟಾಪ್ 6 ಸಿನಿಮಾಗಳಲ್ಲಿ ನಮ್ಮ ರಾಕಿ ಬಾಯ್ ಅವ್ರದ್ದೇ ಮೊದಲ ಸ್ಥಾನ ಆಗಿದೆ. 36 ಮಿಲಿಯನ್ ವ್ಯೂಸ್ನ ಪಡ್ಕೊಂಡಿದೆ ವಿತಿನ್ 24 ಅವರ್ಸ್ ಒಳಗಡೆ. ಸೊ ಸದ್ಯಕ್ಕೆ ಬಂದ್ಬಿಟ್ಟು ಎಷ್ಟು ವ್ಯೂಸ್ ಆಗಿದೆ ಅನ್ನೋದ್ರ ಬಗ್ಗೆನೂ ಹೇಳ್ತೀನಿ. ಈಗ ಟೈಮ್ ಬಂದ್ಬಿಟ್ಟು 7 ಗಂಟೆ 18 ನಿಮಿಷ ಆಗ್ತಾ ಬರ್ತಾ ಇದೆ. ಸೊ ಸ್ಟಿಲ್ ನಾವು ಇವಾಗ ನಾನು ಚೆಕ್ ಮಾಡಿ ನಿಮಗೆ ಹೇಳೋದಾದರೆ ಬಂದ್ಬಿಟ್ಟು 43 ಮಿಲಿಯನ್ ಕ್ರಾಸ್ ಆಗಿ ಹೋಗ್ತಾ ಇದೆ. ಆ್ಯಂಡ್ ಅತಿ ಶೀಘ್ರದಲ್ಲೇ ಮೋಸ್ಟ್ ಪ್ರಾಬಬ್ಲಿ ಇವತ್ತು ನೈಟೇ ಬಂದ್ಬಿಟ್ಟು 50 ಮಿಲಿಯನ್ ಅಂದರೆ 5 ಕ್ರೋರ್ಸು ನನ್ನ ಮಗಂದು. ನಾವೆಲ್ಲ ಯಾವಾಗ 5 ಕ್ರೋರ್ಸ್ನ ಟಚ್ ಮಾಡೋದು? ನಮ್ಮ ಕೈಲಿ ಆಗುತ್ತಾ? ಎಷ್ಟೋ ದೊಡ್ಡ ದೊಡ್ಡ ಸ್ಟಾರ್ ನಟರೇ ಇದನ್ನು ಪ್ರಯತ್ನ ಪಟ್ಟಿದ್ದಾರೆ, ಆಗಿಲ್ಲ. ಅದನ್ನು ರೀಕ್ರಿಯೇಟ್ ಮಾಡೋದಕ್ಕೆ ಮತ್ತೆ ರಾಕಿನೇ ಹುಟ್ಟು ಬಂದಿದ್ದಾನೆ. ಸೊ ಇನ್ನು ನಮ್ಮ ಕೈಯಲ್ಲೆಲ್ಲ ಆಗುತ್ತಾ? ಸೊ ಇಷ್ಟೆಲ್ಲ ಆಸೆ ಇಲ್ಲ, ಬಟ್ ಸಣ್ಣದಾಗಿ ಒಂದು ಹೇಳಲೇಬೇಕು ನಿಮಗೆ. ಪ್ರತಿದಿನವೂ ಕನ್ನಡ ಇಂಡಸ್ಟ್ರಿಯ ಸಿನಿಮಾಗಳು ಅಥವಾ ಬೇರೆ ಇಂಡಸ್ಟ್ರಿಯ ಸಿನಿಮಾಗಳ ಬಗ್ಗೆ ಹೊಸ ಅಪ್ಡೇಟ್ಸ್ನ ನ್ಯೂಸ್ಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಇಫ್ ಇನ್ ಕೇಸ್ ಏನಾದರೂ ನಿಮಗೆ ನಮ್ಮ ಅಪ್ಡೇಟ್ಸ್ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ. ಒಂದು ಸಣ್ಣ ಕ್ರಿಯೇಟರ್ಗೆ ಸ್ವಲ್ಪ ಪ್ರೀತಿ ಕೊಟ್ಟರೆ ಇನ್ನಷ್ಟು ಬೂಸ್ಟ್ ಸಿಗುತ್ತೆ, ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆ್ಯಂಡ್ ಇನ್ನೊಂದು ಮ್ಯಾಟ್ರು ಸಹ ನಿಮಗೆ ಹೇಳಲೇಬೇಕು ಮಗ. ಸುಮಾರು 10ರಿಂದ 15 ಗಂಟೆಗಳ ಕಾಲ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ರಾಕಿ ಅವರು ಟ್ರೆಂಡಿಂಗಲ್ಲಿ ಇದ್ದರು. ಆ್ಯಂಡ್ ಸ್ಟಿಲ್ ನಾವು ಟ್ರೆಂಡಿಂಗ್ ನಂಬರ್ 1ನಲ್ಲಿದ್ದಾರೆ ಯೂಟ್ಯೂಬ್ ಚಾನಲಲ್ಲಿ. ಐ ಮೀನ್ ಆ ಗ್ಲಿಮ್ಸ್ ಏನಿದೆ ಅದು ಟ್ರೆಂಡಿಂಗ್ ನಂಬರ್ 1ನಲ್ಲಿದೆ. ಸೊ ಇಫ್ ಇನ್ ಕೇಸ್ ಇನ್ನೂ ನೋಡಿಲ್ಲ ಅಂದರೆ ನೋಡಿ, ಒಂದ್ಸಲ ಚೆಕ್ ಮಾಡಿ. ಸೊ ಇನ್ನು ಮ್ಯೂಸಿಕ್ ಡೈರೆಕ್ಟರ್ ವಿಷಯಕ್ಕೆ ಬರ್ತೀನಿ. ನಮ್ಮ ರವಿ ಬಸ್ರೂರ್ ಸರ್ ಅವರು ಬಂದ್ಬಿಟ್ಟು ಬಿಟ್ಟಿರುವಂತಹ ಒಂದು ಸ್ನೀಕ್ ಪೀಕ್ ವಿಡಿಯೋಗೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇದ್ದಾವೆ ಮೂಲಗಳ ಪ್ರಕಾರ. ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ಮ್ಯೂಸಿಕ್ ಅಪ್ಲೋಡ್ ಆಗಿದೆ ಇನ್ಸ್ಟಾಗ್ರಾಮಲ್ಲಿ ಬಂದ್ಬಿಟ್ಟು. ಸೊ ಅಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಬಂದ್ಬಿಟ್ಟು ಯಾರು ಇದನ್ನ ಮ್ಯೂಸಿಕ್ ಕಂಪೋಸರ್, ಯಾರ್ದು ಈ ಮ್ಯೂಸಿಕ್ಕು ಅಂತ ಗೊತ್ತಾಗುತ್ತೆ, ಹೆಸರು ಅನ್ನೋದು ಇರುತ್ತೆ. ಸೊ ಅಲ್ಲಿ ನಮ್ಮ ರವಿ ಬಸ್ರೂರ್ ಸರ್ ಅವರ ಹೆಸರು ಇದೆ. ಕಂಪ್ಲೀಟ್ ಸಿನಿಮಾಗೆ ನಮ್ಮ ರವಿ ಬಸ್ರೂರ್ ಸರ್ ಅವರ ಮ್ಯೂಸಿಕ್ ಕೊಡ್ತಾರಾ ಅಥವಾ ಬೇರೆ ಯಾರಾದರೂ ಕೊಡ್ತಾರಾ ಅನ್ನೋ ಮಾಹಿತಿಗಳು ಇಲ್ಲದೆ ಇರ್ಬೋದು. ಬಟ್ ಇನ್ನೊಂದು ಹೆಸರು ಸಹ ಕಾಣಿಸ್ಕೊತಾ ಇದೆ, ಜೆರ್ಮಿ ಸ್ಟ್ಯಾಕ್ ಅಂತ.
ಇವರು ಬಂದ್ಬಿಟ್ಟು ಹಾಲಿವುಡ್ ಸಿನಿಮಾಗಳಿಗೆ ಮ್ಯೂಸಿಕ್ ಅನ್ನೋದು ಕಂಪೋಸ್ ಮಾಡ್ತಾ ಇರ್ತಾರೆ. ಸೊ ಇವರ ಹೆಸರು ಸಹ ಕಾಣಿಸ್ಕೊತಾ ಇದೆ. ಆ್ಯಂಡ್ ನೋಡೋಣ, ಇಫ್ ಇನ್ ಕೇಸ್ ಏನಾದರೂ ಆಫಿಷಿಯಲಿ ಅಪ್ಡೇಟ್ ಬಂದರೆ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಆ್ಯಂಡ್ ನಿಮಗೆ ಯಾವ ರೀತಿ ಅನಿಸ್ತು ಈ ವಿಡಿಯೋ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಅಟ್ ದ ಸೇಮ್ ಟೈಮ್ ರಾಕಿ ಕ್ರಿಯೇಟ್ ಮಾಡಿದಂತಹ ರೆಕಾರ್ಡ್ಸು ನಿಮಗೆ ಎಷ್ಟು ಖುಷಿ ಕೊಡ್ತು ಅನ್ನೋದನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಅಂತ ಹೇಳ್ತಾ ವಿಡಿಯೋ ಮುಗಿಸಿದ್ದೀನಿ. ಅಪ್ಪ ಮನಕ್ಕೆ ಚೆನ್ನಾಗಿ ನೋಡ್ಕೊಳ್ಳಿ. ಲವ್ ಯು.